ಅವರ ಏನಾದ್ರೂ ಇಟ್ಕೊಳ್ಳಿ, ನಾಥೂರಾಮ್ ಅಂತಾನೆ ಇಟ್ಕೊಳ್ಳಿ, ವಿಕಸಿತ್ ಭಾರತ್ ನಾಥೂರಾಮ್ ಗೋಡ್ಸೆ ಯೋಜನೆ ಅಂತಾನೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನಮ್ಮ ಜನರಿಗೆ ಬೇಕಾಗಿರೋದೇನು? ಉದ್ಯೋಗ, ಎರಡು ಊಟ, ಅದನ್ನ ಕೊಡಬೇಕು ಅಂತ ಕೇಳ್ತಾ ಇರೋದು. ಯಾಕೆ ಭಿಕ್ಷೆ ಕೇಳ್ತಾ ಇಲ್ಲ, ಅವರ ಹಕ್ಕನ್ನ ಕೇಳ್ತಾ ಇದ್ದಾರೆ. ಅಧ್ಯಕ್ಷರೇ, ವಿಕಸಿತ್ ಭಾರತ್ ಗ್ರಾಮ್ ಜಿ ಕಾನೂನು ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತಂದಂತ ಒಂದು ಯೋಜನೆ ಇದೆ ಅಧ್ಯಕ್ಷರೇ. 6 ಪ್ರಮುಖವಾದಂತ ಅಂಶಗಳನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವಿಪಿಜಿ ಗ್ರಾಮ್ ಜಿ ಕಾಯ್ದೆಯಿಂದ ಪಂಚಾಯತ್ ಅಧಿಕಾರಗಳು ಮೊಟಕಾಗ್ತವೆ, ಒಂದನೇದು. ಎರಡನೇದು, ಬೇಡಿಕೆ ಆಧಾರಿತ ಯೋಜನೆಯಿಂದ ಈಗ ಆರ್ಥಿಕ ಚೌಕಟ್ಟಿನ ಯೋಜನೆ ಆಗಿದೆ ಇದು. ಮೂರನೇದು, ಉದ್ಯೋಗದ ಹಕ್ಕನ್ನು ಕಸ್ಕೊಂಡು ಕಾರ್ಮಿಕರನ್ನ ಗುಲಾಮ ಮಾಡುವಂತ ಯೋಜನೆ ಮೋದಿ ಸರ್ಕಾರ ಇವತ್ತು ತಂದಿದೆ. ಈ ಹಿಂದೆ ಮಹಿಳೆಯರಿಗೆ, SC ST ದವರಿಗೆ, ಅಲ್ಪಸಂಖ್ಯಾತರಿಗೆ, ಮೂರನೇ ಲಿಂಗದವರಿಗೆ ಅಥವಾ ಬಾಧಿತರಿಗೂ ಕೂಡ ಇದರಲ್ಲಿ ಅವಕಾಶ ಇತ್ತು ಅಧ್ಯಕ್ಷರೇ. ಈಗ ಎಲ್ಲರೂ ಅವಕಾಶ ವಂಚಿತರಾಗಿದ್ದಾರೆ. ಐದನೇದು, ಈ ಮಸೂದೆ ಪೊನ್ನಣ್ಣವರು ಹೇಳ್ದಂಗೆ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಅಷ್ಟೇ ಅಲ್ಲ, ಸಂವಿಧಾನದ ವಿರುದ್ಧ ಕೂಡ ಇದೆ. ಆರನೇದು ಅಧ್ಯಕ್ಷರೇ, ಈ ಮಸೂದೆ ರಾಜ್ಯ ಸರ್ಕಾರದ ಹಣಕಾಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀದಿ ಕೇಂದ್ರ ಸರ್ಕಾರದಿಂದ ನಮ್ಮ ಮೇಲೆ ಒಂದು ಆರ್ಥಿಕ ಭಯೋತ್ಪಾದನೆ ನಡೆಸಬೇಕು ಅಂತ ಸಂಚು ನಡೀತಾ ಇದೆ. ಈ 6 ಅಂಶಗಳನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ, ಈ ಯೋಜನೆ ಯಾಕೆ ಅನುಮಾನ ಅಂದ್ರೆ, ಎಲ್ಲರಿಗೂ ಈ ಯೋಜನೆ ಬಗ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಅಂದ್ರೆ, ನೋಟಿಫಿಕೇಶನ್ ಅಧ್ಯಕ್ಷರೇ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಬಂದಾಗ, ಈ ಆಕ್ಟ್ ಬಂದ ತಕ್ಷಣ ಚಾಪ್ಟರ್ 1 ನಲ್ಲಿ ನಾವೇನು ಹೇಳ್ತಿದ್ದೀವಿ, ದಿಸ್ ಆಕ್ಟ್ shall be applicable to the whole of the territory to which it extends within a period of 5 years from the date of enactment of this act. ಅಂದ್ರೆ 5 ವರ್ಷದ ಒಳಗಡೆ ಇಡೀ ರಾಷ್ಟ್ರದಲ್ಲಿ ಈ ಕಾಯ್ದೆಯನ್ನ ನಾವು ತರ್ತೀವಿ, ಜಾರಿ ಮಾಡ್ತೀವಿ ಅಂತ. ಆದ್ರೆ ವಿಕಸಿತ್ ಭಾರತ್ ಗ್ರಾಮ್ ಜಿ ಕಾಯ್ದೆಯಲ್ಲಿ ಏನಿದೆ, ನೋಟಿಫಿಕೇಶನ್ ಮೀನ್ಸ್ a notification published in official gazette and term notifier notified shall be constituted accordingly. ಈ ಬಿಲ್ ಅಲ್ಲಿ ನೋಟಿಫಿಕೇಶನ್ ಬಗ್ಗೆ ಒಂದೇ ಒಂದು ಲೈನ್ ಇದೆ. ಎಲ್ಲೂ ಕೂಡ ಈ ಬಿಲ್ ನಲ್ಲಿ, ಈ ಕಾಯ್ದೆನಲ್ಲಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಬಿಲ್ ಅನ್ನ, ಈ ಆಕ್ಟ್ ಅನ್ನ, ಈ ಕಾಯ್ದೆಯನ್ನ ಇಡೀ ರಾಷ್ಟ್ರಕ್ಕೆ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಎಲ್ಲ. ಇದು ಸೆಕ್ಷನ್ 2L ಅಲ್ಲಿ ದಯವಿಟ್ಟು ನಮ್ಮ ನಾಯಕರಿಗೆ ನೋಡಕ್ ಹೇಳ್ಬೇಕು, ನಮ್ಮ ವಿರೋಧ ಪಕ್ಷದವರಿಗೆ. ಯಾವತ್ತು ತರ್ತಾರೆ ಅಂತಾನೆ ಸ್ಪಷ್ಟತೆ ಇಲ್ಲ, ಮೊದಲನೇದಾಗಿ. ಎರಡನೇದು ಅಧ್ಯಕ್ಷರೇ, ಸೆಕ್ಷನ್ 22